ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಫ್ಯಾಮಿಲಿ ಎಲ್ಲರೂ ನಮ್ಮದು ಮನೆ ದೇವ್ರಿಗೆ ಹೋಗಿರಲಿಲ್ಲ ಮದುವೆ ಆದಾಗ. ಸೊ ಹೆಣ್ಣು ದೇವ್ರುಗಳು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮದು ನಾಗಮಂಗಲ ಮಂಡ್ಯ ಹತ್ರ ಬರುತ್ತೆ. ಸೊ ಹಾಗೆಯೇ ಇನ್ನು 2 ಡೇಸಲ್ಲಿ ಆಷಾಢ ಬರ್ತಾ ಇದೆ. ಇವಾಗ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಫ್ರೀ ಇದ್ದಾರೆ. ಅಂದರೆ ಅದು ಆ್ಯಕ್ಚುಲಿ ಹೌದು, ಆಷಾಢ ಅಂದರೆ ಅತ್ತೆ ಜೊತೆ ಇದ್ದರೆ 1 ಮಂತ್ ಇರಬಾರ್ದು ಮನೇಲಿ ಅಂತ ಹೇಳ್ತಾರೆ. ಬಟ್ ಆದರೆ ನಾವಿಬ್ರು ಇರೋದು ಬ್ಯಾಂಗ್ಳೂರು. ಬಟ್ ಇವಾಗ ಅವರು ಫ್ರೀ ಇದ್ದಾರೆ, ನಾನು ಫ್ರೀ ಇದ್ದೀನಿ. ಹಾಗಾಗಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಭದ್ರಾವತಿಗೆ. ಫ್ಯಾಮಿಲಿ ಎಲ್ಲ ಮತ್ತು ನನ್ನ ಹಸ್ಬೆಂಡ್ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಹೆಂಗೂ ನಾವು ಮನೆ ದೇವರಿಗೆ ಪೂಜೆ ಮಾಡಿಸಿರ್ಲಿಲ್ವಲ್ಲ, ಸೊ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ಭದ್ರಾವತಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಬೆಳಗಿನ ಜಾವನೇ 5 ಗಂಟೆಗೆಲ್ಲ ರೆಡಿಯಾಗಿ, ಅಂದರೆ ಮನೆ ಬಿಡಿ ಸ್ವಲ್ಪ ಲೇಟ್ ಆಯಿತು, 6 ಗಂಟೆ ಮೇಲೆ ಅಲ್ಲಿಂದ ಹೊರಟು ಬಂದ್ವಿ. ಏನು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಎದ್ದಿದ್ದು ಅವಾಗಿನ್ನೂ ಅಲ್ವಾ, ಇನ್ನೂ ನಿದ್ದೆ ಮೋಡಲ್ಲಿದ್ವಿ. ಸೊ ಇವಾಗಿನ್ನು ಜಸ್ಟು ಏನು ಆನ್ ದ ವೇ ಹೋಗ್ತಾ ನಾವು ಕುಣಿಗಲ್ ರೂಟ್ ಮೇಲೆ ಬರ್ತಾ ಇರೋದು. ಸೊ ಇಲ್ಲಿ ಏನು ದ್ವಾರಕ ಹೋಟೆಲ್ ಹತ್ರ ಬಂದ್ವಿ, ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ವಿ. ಸೊ ಇವಾಗಾದರೂ ವ್ಲಾಗ್ ಶುರು ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಇನ್ಮೇಲೆ ಭದ್ರಾವತಿ ವ್ಲಾಗ್ಸ್ ತುಂಬ ಬರುತ್ತೆ ಈಗ ಸದ್ಯಕ್ಕೆ. ಯಾಕಂದರೆ ಸ್ವಲ್ಪ ಏನು ಒಳ್ಳೊಳ್ಳೆ ಸೀರೀಸ್ ಬರುತ್ತೆ. ನಿಮಗೆ ಏನು ಜ್ಯುವೆಲ್ಸ್ ಮತ್ತು ಸ್ಯಾರಿದೆಲ್ಲ ಕಲೆಕ್ಷನ್ಸ್ ಕೇಳಿದರೆ ಅದನ್ನೆಲ್ಲ ವೀಡಿಯೋ ಮಾಡ್ತೀನಿ. ಹಾಗೆ ಏನು ಚೆನ್ನಾಗಿರುತ್ತೆ. ಸ್ವಲ್ಪ ಫಂಕ್ಷನ್ಸ್ಗಳಿದೆ, ಪೂಜೆಗಳೆಲ್ಲ ಇದೆ, ಅದೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಏನು ಇವಾಗ ಅವರು ನನ್ನ ಹಸ್ಬೆಂಡು ಸ್ವಲ್ಪ ಫ್ರೀ ಇದ್ದಾರೆ. ಸೊ ಅವ್ರ ಜೊತೆನೂ ಅವರು ಭದ್ರಾವತಿಲಿ ಇರ್ತಾರೆ. ಸೊ ಸ್ವಲ್ಪ ಟೆನ್ಷನ್ ಇರೋದಿಲ್ಲ, ಊಟ ತಿಂಡಿದ್ದೆಲ್ಲ ಆರಾಮಾಗಿ ಇರ್ಬೋದು. ಸೊ ಅಷ್ಟೇ, ತಡ ಮಾಡೋದು ಬೇಡ, ಬನ್ನಿ ವ್ಲಾಗ್ ಶುರು ಮಾಡೋಣ. ಫಸ್ಟಿಗೆ ಬಂದಿದ್ದೀವಿ. ಹಾಯ್ ಹೇಳಿದ್ರು ಸರಿ, ಮತ್ತೇನಿಲ್ಲ, ಮತ್ತೆ ಹಾಯ್ ಅಂತ ಹೇಳಿಲ್ವಾ? ಊಟ ಮಾಡ್ಬೇಕು. ಮೊಮ್ಮಗಳು ಮನೆಗೆ ಬಂದಿದ್ವಿ, ಅಡಿಗೆ ಎಲ್ಲ ಚೆನ್ನಾಗ್ ಮಾಡ್ಕೊಟ್ಲು. ಪಾಯಸ ವಿತ್ ದೋಸೆ, ಅನ್ನ ಇಲ್ಲ ಅಲ್ಲ, ನಾನು ಹೇಳ್ತೀನಿ ಮತ್ತೆ ನೀವು ಬರೀ ಪಾಸಿಟಿವ್ ಹೇಳಿ. ನೋಡಮ್ಮ, ಹೇಳಮ್ಮ. ಪಾಯಸ ಕುಡಿಬೇಕು ಅಷ್ಟೇ, ಪಾಯಸ ಕುಡಿಬೇಕು. ಹೊಸ ಬಂದಿದ್ದೀರ, ಸಿಹಿ ತಿನ್ಬೇಕು, ಸಿಹಿ ತಿನ್ಬೇಕು. ಸಿದ್ದೆ ಆಯ್ತು, ನಾವು ಊರ್ ಖಾಲಿ ಮಾಡಿದ್ದೆ. ಪಾತ್ರ ಖಾಲಿ ನಿಮಗೆ ನೋಡಿ, ಅಲ್ಲ ಏನ್ ಗೊತ್ತಾ, ನಿಮಗೆ ಊಟ ನಾವು ಕೆಲಸ ಮಾಡೋದೇ ಊಟ ಮಾಡೋದಕ್ಕೆ ಆಯ್ತಾ? ನಿಮಗೆ ತಿನ್ನಿ ತಿನ್ನಿ ಅಂತ ಹೇಳಿದ್ರು ಇಷ್ಟು ಪ್ರೆಷರ್ ಆಯ್ತಾ? ಬಿಡಿ, ನಾನು ನೆಕ್ಸ್ಟ್ ಇಂದ ಅಡ್ಗೆನೆ ಮಾಡಲ್ಲ. ಕುಂತ್ಕೊಂಡು ಕೆಲಸ ಮಾಡಿದ್ರೆ ಅಮ್ಮ ನೀನ್ ಹೇಳಮ್ಮ, ನೀನ ಎತ್ತ ಕರಳು, ನೀನ್ ಹೇಳು. ಕರಳು ಚೆನ್ನಾಗ್ ಮಾಡ್ಕೊಟ್ಟಿದ್ ಮಗು. ಸ್ವಲ್ಪ ಜೋರಾಗಿ ಹೇಳು. ಮಗು ಹೋಗೋಷ್ಟೊತ್ತಿಗೆ ಪಲಾವ್ ಮಾಡಿ, ಟೊಮೊಟೊ ಬಾತ್ ತಾನೆ ನೋಡು. ವಿಡಿಯೋ ಮಾಡಲ್ಲ ಹಂಗೆಲ್ಲ ಮಾತಾಡಿದ್ರೆ. ಇಲ್ಲ ಪಲಾವ್ ಮಾಡಿ ಮಗು ನಾವು ಟ್ರೈನ್ ಇಂದ ಹೋಗೋಷ್ಟೊತ್ತಿಗೆ ಪಲಾವ್ ಮಾಡಿ, ಮೊಸರು ಚಟ್ನಿ ಮಾಡಿ, ನಾನು ಏನೇನ್ ಮಾಡಿದೆ ಅಂತ ಹೇಳಿಲ್ಲ. ಹೆಂಗೆ ಮಾಡಿ ಚೆನ್ನಾಗ್ ಮಾಡಿತ್ತು, ಊಟನ ಚೆನ್ನಾಗಿತ್ತು. ಊಟ ಮಾಡಿದ್ವಿ, ಅದ್ ಬೆಳಗ್ಗೆ ಮಿಕ್ಕತ್ತು ವೇಸ್ಟ್ ಮಾಡ್ಬಾರ್ದು. ಮತ್ತೆ ಅದನ್ನೇ ತಿನ್ಸಿದ್ದೆ ಆಯ್ತು. ಬೇರೆ ಆಗಿತ್ತಾ? ನನಗೆ ಗೊತ್ತಿರ್ಲಿಲ್ಲ. ಅದನ್ನ ತಿನ್ಸಿಲ್ಲ ಅದನ್ನ. ಚೆನ್ನಾಗ್ ಮಾಡಿದಾಳೆ, ಅಡ್ಗೆ ಎಲ್ಲ ಚೆನ್ನಾಗ್ ಮಾಡಿದಾಳೆ. ಇದು ಜಸ್ಟ್ ಟ್ರಯಲ್. ಸಾಂಬಾರು ಈಗ ಆಷಾಢದಲ್ಲಿ 1 ತಿಂಗಳು ಮನೇಲಿ ಇರ್ತಾಳಲ್ಲ, 1 ತಿಂಗಳು ಅವಳತೆ ಕಿಚನ್. ಯಾರು ಹೋಗಂಗಿಲ್ಲ. ಈಗ ನಿಮ್ ಮುಟ್ಟಕ ಹೋಗ್ಬಿಟ್ಲಾ ಕಿಚನ್ಗೆ, ಯಾರು ಬರಂಗಿಲ್ಲ. ನಾನೇ ಮಾಡ್ತೀನಿ, ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲಲ್ಲ. ಸೊ ಇದು ಜಸ್ಟ್ ಟ್ರಯಲ್. ರಿಯಲ್ ಬಂದ್ಬಿಟ್ಟು 1 ತಿಂಗಳು ಮನೇಲಿ ಇರ್ತಾಳಲ್ಲ ಈಗ ಆಷಾಢದಲ್ಲಿ. ಫುಲ್ ರೆಸ್ಟ್ ನಿಮ್ಗೆ. 1 ತಿಂಗಳು ಕಿಚನ್ ಕಡೆ ಹೋಗ್ಬೇಡಿ. ಐಟಮ್ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಮತ್ತೆ ಪಾತ್ರ ಎಲ್ಲ ದೊಡ್ಡ ಕೊಡಿ, ಚಿಕ್ಕ ಸಮಾಧಾನ. ಅಲ್ಲಿ ಇವರೆಲ್ಲ ಜಾಸ್ತಿನೇ ಸಂಬಳ ಕೊಂತಿರೋದು. ಅದನ್ನೇ ಹೇಳಿದ್ದು, ಚಿಕ್ಕ ಪಾತ್ರ ಎಲ್ಲ ಆಗಲ್ಲ. ಎಲ್ಲ ಏನಿದ್ರು ದೊಡ್ಡ ಲೆವೆಲ್. ಇವ್ರು ಏನು ನನ್ ಬಗ್ಗೆ ಹೇಳದೆ. ದೊಡ್ಡ ಪಾತ್ರೆ ಸಾಂಬಾರ್ ಖಾಲಿ ಆಯ್ತು. ಅಜ್ಜಿ ಹೇಳು, ಸಾಂಬಾರ್ ಹೆಂಗಿತ್ತು? ಸಾಂಬಾರ್ ಸೂಪರ್. ನೆಕ್ಸ್ಟ್ ತಿಂಡಿ ಮಾಡಿದ್ಲು, ಬೆಳಿಗ್ಗೆ ಪಲಾವ್ ಮಾಡಿದ್ಲು, ಚಾಯ್
ನಗ್ತಾ ಇದಾರೆ ಅಂದ್ರೆ ಇಲ್ಲ ಅಷ್ಟೇ ನಿನ್ ಕತೆ. ಅಲ್ಲ ಅಲ್ಲ ನೆಗಸಿನೇ ಅದು. ಕರೆಕ್ಟ್ ಹೇಳು, ಎಲ್ಲ ತಪ್ಪು ತಿಳ್ಕೊಂತಾರೆ. ಅವಳಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಫಸ್ಟ್ ಟೈಮ್ ಮಾಡಿ ತಿಂದಿದಾರಲ್ಲ, ಮಾಡ್ತೀಯಲ್ಲ ಅಂತ ಖುಷಿಗೆ ಅದು ಅಜ್ಜಿ ಸಾಂಬಾರ್ ರುಚಿಯಾಗಿದೆ ಅಂತ ನಾನು 2 ಸತಿ ಹಾಕೊಂಡ್ಬಿಟ್ಟಿನಿ, ಇವಾಗ ನಗಾಡ್ತಾ ಇದ್ಯಾ? ಫಸ್ಟ್ ಟೈಮ್ ತಿಂಡಿ ಮಾಡಿದ್ದೆ, ಚಹಾ ಮಾಡಿದ್ದೆ, ದೋಸೆ ಮಾಡಿದ್ದೆ, ಹರ್ಸ್ಕೊಳಕ್ ಆಗಲ್ಲ ಅದು. ನೀನ್ ಹಂಗೆಲ್ಲ ಪಲಾವ್ ದೋಸೆ ಮಾಡಿದ್ದೆ. ನೀವ್ ಹಿಂಗೆಲ್ಲ ನಗಾಡ್ತೀರ, ನೆಕ್ಸ್ಟ್ ಟೈಮ್ ಇಂದ ನಾನು ಅಡಿಗೆ ಮಾಡಲ್ಲ ಹೋಗು. ಅವ ನೋಡಮ್ಮ, ಅವಳಿಗೆ ಬೇಕಾಗಿದ್ದು ಅದನ್ನೇ, ನೀವು ಏನಿಲ್ಲ, ಹಂಗೆಲ್ಲ ಪಾಯ್ಸನೇ ಹೇಳ್ಬಿಡಿ. ಮಾಡ್ಕೊಡು. ಅಪ್ಪಂಗ್ ಭದ್ರಾವತಿಗೆ ಹೋಗಿದ ತಕ್ಷಣ ಪೈಸೆ ಮಾಡ್ಕೊಡ್ತೀನಿ. ಪಾಯ್ಸ ಆಮೇಲೆ ಎಂತದಪ್ಪ ದೋಸೆ, ಪಾಲಕ್ ಹೆಚ್ಚ ಪಾಲಕ್ ದೋಸೆ ಮಾಡಿದ್ದೆ, ದೋಸೆ, ನುಗ್ಗೆಕಾಯಿ ಸಾರು ಮಾಡಿ, ಆಮೇಲೆ ಚಹಾ ಮಾಡಿದ್ದೆ, ಸಾಂಬಾರ್. ಬೇಳೆ ಸಾರು. ಸಂಜೆ ತಿರ್ಗಾ ಪಲಾವ್ ಮಾಡಿ ಪಾಯಸ ಮಾಡಿದ್ಯಾ, ಬೆಂಡೆಕಾಯಿ ಪಲ್ಯ ಹೆಂಗಿತ್ತು? ನೀನ್ ಮಾಡಕ್ಕಿಂತ ಸಖತ್ತಾಗಿತ್ತು ತಾನೆ. ಚೆನ್ನಾಗಿತ್ತು. ನೀನು ಬೆಂಡೆಕಾಯಿ ಪಲ್ಯ ಚಹಾ ಮಾಡಿದ್ದೆ, ದೋಸೆನೂ ಚೆನ್ನಾಗಿತ್ತು. ಇದೇನ್ ತಟ್ಟೆ ಇಲ್ಲೇ ಇಟ್ಟಿದ್ದೆ, ತೆಗ್ದೇ ಇಲ್ವಾ? ರಿಟರ್ನ್ ಗಿಫ್ಟ್ ಮದ್ವೆಗೆ ಹೋಗಿದ್ದೆ. ಸೊ ಇವಾಗ ನಾವು ಹೋಗ್ತಾ ಇದೀವಿ, ಇನ್ ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ. ಟೈಮ್ 9:30. ಹಂಗೆ ಕಾಲ್ದಾರಿ ಹೋಗ್ತಿದ್ವಿ. ಇವಾಗ ಫಸ್ಟ್ ಇಲ್ಲಿ ಬಂದ್ವಿ, ಬೇವಿನ ತಾಳಮ್ಮ ದೇವಸ್ಥಾನ. ಇವಾಗ ಇಲ್ಲಿಗೆ ಹೋಗ್ಬೇಕು. ನೋಡಿ ಇಲ್ಲ ಹೆಂಗಿದೆ ಫುಲ್ಲು ತೋಟದೊಳಗಡೆ. ಸೊ ಗೈಸ್, ಇವಾಗ ಇಲ್ಲಿ ಪೂಜೆ ಆಯ್ತು. ನಮ್ಮ ಮನೆ ದೇವರು ಬೇವಿನ ತಾಳಮ್ಮ ಅಂತ. ಇವಾಗ ಇಲ್ಲಿ ನಾವು ಮದ್ವೆ ಆದಾಗ ಮಡ್ಲಕ್ಕೆಲ್ಲ ಕೊಡ್ತಾರಲ್ಲ, ಅದನ್ನ ಇಲ್ಲಿ ಬಂದು ಕೊಟ್ಟು ನಾನು ಮಡ್ಲಕ್ಕಿ ಸೀರೆ ಬಳೆ ಪೂಜೆ ಮಾಡ್ತೀನಿ. ಇವಾಗ ಇಲ್ಲಿಂದ ಇನ್ನೊಂದು ದೇವಸ್ಥಾನ ಹೋಗ್ತಾ ಇದ್ವಿ. ಸೊ ಚೆನ್ನಾಗಾಯ್ತು ಪೂಜೆ. ಇಲ್ಲಿ ಯಾರು ಪೂಜಾರು ಇರೋದಿಲ್ಲ, ನಾವೇ ಬಂದು ಪೂಜೆ ಮಾಡ್ಕೊಂಡು ಹೋಗೋದು. ಸೊ ಅಲ್ಲಿಗೆಲ್ಲ ಮುಗಿಯೋದು. ಇದು ಬಂದ್ಬಿಟ್ಟು ಇಲ್ಲಿ ಏನಾದರೂ ಅಡುಗೆ ಮಾಡೋದಿದ್ರೆ, ಇದು ನಾನ್ ವೆಜ್ ಮಾಡ್ತೀವಿ ದೇವರಿಗೆ, ಏನು ಕೋಳಿ ಕುಯ್ದು. ಸೊ ಆ ಥರ ಇದ್ರೆ ಅಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಇಲ್ಲಿ ಮೇಲೆ ಕೊಟ್ಟಿರೋದು. ಸೊ ಈಗ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿರೋದು ನಾವು? ಅದ್ಯಾ ದೇವರು? ಸಾಂಬಾರಮ್ಮ. ಸಾಮ್ನಾಳಮ್ಮ ಅಂತ. ಇವಾಗ ಚಿಣ್ಯಾಗ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಇವಾಗ ಅಲ್ಲಿ ಮುಗಿಸ್ಕೊಂಡು ಗೊರುವೆತ್ಕೆನಹಳ್ಳಿ ಮಾಯಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಈಗ ಹೋಗ್ಬೇಕು ಒಳಗೆ. ಸೊ ಇವತ್ತು ದೇವರೇನೋ ಮೆರವಣಿಗೆ ಮಾಡ್ತಾ ಇದ್ದಾರೆ. ಇಲ್ಲೂ ದೇವಸ್ಥಾನ, ಮಾಯಮ್ಮ ದೇವಸ್ಥಾನ ಮುಗಿಸಿದ್ವಿ. ಸೊ ಏನು 3-4 ದೇವ್ರುಗಳಿತ್ತು, ಅದನ್ನೆಲ್ಲ ಇವಾಗ ಪೂಜೆ ಆಗಿದೆ. ಇವಾಗ ಹೊರಡ್ಬೇಕು ಭದ್ರಾವತಿಗೆ. ಸೊ ಎಲ್ಲ ಹಿಂದೆಗಡೆ ಇಡ್ತಾ ಇದ್ದಾರೆ ಪೂಜೆ ಮಾಡಿಸಿದ್ದು ಹೂವು ಹಣ್ಣು ಎಲ್ಲ. ಸೊ ಇವಾಗ ಇಲ್ಲಿಂದ ಭದ್ರಾವತಿಗೆ ಬನ್ನಿ ಬನ್ನಿ. ನಾವು ಹುಲ್ಕೆರೆಗೆ ಬಂದಿದ್ದೀವಿ. ವಿಜಯಕಾಳಿ ದೇವಸ್ಥಾನ ಇದೆಯಲ್ಲ ಅಲ್ಲಿ. ಸೊ ಇಲ್ಲೇ ಬಂದಿದ್ವಲ್ಲ, ನಿಯರ್ ಬೈ ಏನು ಇಲ್ಲಿ ಬಸವ ದೇವ್ರು ಇದೆ ನೋಡಿ, ಅಂದ್ರೆ ಬಸವ ಇದೆಯಲ್ಲ. ಸೊ ಅದು ತುಂಬಾ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಅಲ್ಲಿ ಏನು ತುಂಬಾ ಒಳ್ಳೇದಾಗುತ್ತೆ ಅದನ್ನೆಲ್ಲ ಕೇಳಿದೀವಲ್ಲ. ಸೊ ಹಾಗಾಗಿ ಹೆಂಗೂ ನಿಯರ್ ಬೈ ಬಂದಿದ್ವಲ್ಲ, ಇಲ್ಲಿ ಒಂದ್ಸತಿ ವಿಸಿಟ್ ಮಾಡೋಣ ಅಂತ ಇಲ್ಲಿ ಬಂದು ಇವಾಗ ದೇವ್ರ ದರ್ಶನ ಎಲ್ಲ ಆಯ್ತು. ಇವಾಗ ಇಲ್ಲಿಂದ ಹೊರಡ್ಬೇಕು. ಇಲ್ಲಿಂದ ಹೊರಟಿ ಮತ್ತೆ ಮನೇಲಿ ಸಿಗ್ತೀನಿ. ಇವ್ರು ನನಗೆ ಆಷಾಢಕ್ಕೆ ಬರ್ಬೇಡ ಬರ್ಬೇಡ ಅಂತ ಹೇಳಿ ಕೊನೆಗೂ ಇವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ನಿನ್ ಕಳಿಸ್ತೀವಿ ಆಷಾಢ. ಇಲ್ಲ 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 ನಾವ್ ಹಂಗೆಲ್ಲ ಇಟ್ಕೊಳಕಲ್ಲ, ಆಷಾಢದ್ರೆ 1 ತಿಂಗಳು, ನಾನ್ 3 ತಿಂಗಳು ಇರೋಣ ಅಂತ ಬಂದಿದ್ದೀನಿ. ಸೊ ಗಾಯ್ಸ್, ಇವಾಗ ಜಸ್ಟ್ ಮನೆಗೆ ರೀಚ್ ಆದ್ವಿ. ನಮ್ಮನೇಲಿ ಎಲ್ಲರೂ ಬಂದಿದ್ವಿ ಕರ್ಕೊಂಡೋಗಿ. ಇವಾಗ್ಲೇ ಎಲ್ಲರೂ ಬರ್ತಾ ಇದೀವಿ. 2 ದಿನ ಏನಲ್ಲ. ಫೈನಲಿ ಆಷಾಢಕ್ಕೆ ಮನೆಗೆ ಬಂದಿದ್ದಾಯ್ತು. ಆಷಾಢಕ್ಕೆ ಬಂದಿದ್ದಾಯ್ತು.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ನೆಕ್ಸ್ಟು. ಈಗ ಹೆಂಗೋ ಆಷಾಢಕ್ಕೆ ಬಂದಿದ್ದೀನಿ, ನಿಮಗೆ ಯಾವ ಥರ ಸೀರೀಸ್ ಬೇಕು ಹೇಳಿ, ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಹೇಳಿ, ಅದೇ ರೀತಿ ವೀಡಿಯೋಸ್ ಮಾಡ್ತೀನಿ. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.